ವೀಕ್ಷಕರೇ, ಜೋಕರ್ ಪಾತ್ರಕ್ಕಾಗಿ ಹೀತ್ ಲೆಡ್ಜರ್ ತಮ್ಮ ಪ್ರಾಣವನ್ನೇ ಕಳೆದುಕೊಂಡರು ಎಂದರೆ ನಂಬ್ತೀರಾ? ಹೌದು. 1979ರಲ್ಲಿ ಆಸ್ಟ್ರೇಲಿಯಾದಲ್ಲಿ ಹುಟ್ಟಿದ ಹೀತ್ ಲೆಡ್ಜರ್ ಚಿಕ್ಕ ವಯಸ್ಸಿನಿಂದಲೇ ನಟನಾಗಬೇಕೆಂಬ ಆಸೆಯನ್ನ ಹೊಂದಿದ್ದರು. ಇದರಿಂದ ತಮ್ಮ 17ನೇ ವಯಸ್ಸಿಗೆ ಶಾಲೆಯನ್ನ ಡ್ರಾಪ್ ಔಟ್ ಮಾಡಿ ಹಾಲಿವುಡ್ಗೆ ಬರುತ್ತಾರೆ. ಒಂದು ದಿನ ಡೈರೆಕ್ಟರ್ ಕ್ರಿಸ್ಟೋಫರ್ ನೂಲನ್ ಬ್ಯಾಟ್ಸ್ಮನ್ ಚಿತ್ರಕ್ಕಾಗಿ ಆಡಿಷನ್ ಮಾಡುತ್ತಿರುವುದು ಹೀತ್ ಲೆಡ್ಜರ್ಗೆ ಗೊತ್ತಾಗುತ್ತದೆ. ಅಲ್ಲಿಗೆ ಹೋದ ಹೀತ್ ಲೆಡ್ಜರ್ ಆ ಆಡಿಷನ್ ನಲ್ಲಿ ಆಯ್ಕೆ ಕೂಡ ಆಗುತ್ತಾರೆ. ಆದರೆ ಅದು ಬ್ಯಾಟ್ಸ್ಮನ್ ಚಿತ್ರಕ್ಕಲ್ಲ, ಬದಲು ದ ಡಾರ್ಕ್ ನೈಟ್ ಎಂಬ ಜೋಕರ್ ಪಾತ್ರಕ್ಕೆ ಆಯ್ಕೆ ಮಾಡಲಾಗುತ್ತದೆ. ಇದರಿಂದ ಹಲವಾರು ಜನರು ಈ ಚಿಕ್ಕ ಹುಡುಗನಿಗೆ ಈ ಜೋಕರ್ ಪಾತ್ರ ಮಾಡಲು ಸಾಧ್ಯವೇ ಇಲ್ಲ, ಯಾಕೆ ಈ ತಪ್ಪನ್ನ ಮಾಡಿದ್ದಾರೆ ಎಂದೆಲ್ಲ ಹಾಡಿಕೊಳ್ಳುತ್ತಾರೆ. ಇದನ್ನ ಸೀರಿಯಸ್ ಆಗಿ ತೆಗೆದುಕೊಂಡ ಹೀತ್ ಲೆಡ್ಜರ್ ಲಂಡನ್ ನ ಹೋಟೆಲ್ ನ ಒಂದು ರೂಮ್ ನಲ್ಲಿ 6 ವಾರಗಳ ಕಾಲ ಒಬ್ಬನೇ ಹೊರಗಡೆ ಬರದೆ ಸೈಕೋಪಾತ್ಗಳು ಹೇಗೆ ನಡೆದುಕೊಳ್ಳುತ್ತಾರೆ, ಹೇಗೆ ಮಾತನಾಡುತ್ತಾರೆ ಎಂದೆಲ್ಲ ರಿಸರ್ಚ್ ಮಾಡಿ ಅದೇ ರೀತಿ ಆಕ್ಟ್ ಮಾಡಲು ಶುರು ಮಾಡುತ್ತಾರೆ. ಹೀತ್ ಲೆಡ್ಜರ್ ಎಷ್ಟು ಈ ಪಾತ್ರದಲ್ಲಿ ಆಳಕ್ಕೆ ಹೋಗಿದ್ದರು ಎಂದರೆ ಶೂಟಿಂಗ್ ಶುರುವಾಗುತ್ತದೆ. ಮೊದಲ ಶಾಟ್ ಶುರು ಮಾಡಿದ ಹೀತ್ ಲೆಡ್ಜರ್ ನ ಕಂಡು ಹೀರೋಯಿನ್, ನಿರ್ದೇಶಕ ಮತ್ತು ಅಲ್ಲಿನ ಎಲ್ಲರೂ ಹೆದರಿ ಬಿಡುತ್ತಾರೆ. ಅಷ್ಟೊಂದು ಭಯಂಕರವಾಗಿ ಹೀತ್ ಲೆಡ್ಜರ್ ಆ ಪಾತ್ರದಲ್ಲಿ ಮುಳುಗಿ ಹೋಗಿರುತ್ತಾರೆ. ಕೊನೆಗೆ ಶೂಟಿಂಗ್ ಮುಗಿದರೂ ಹೀತ್ ಲೆಡ್ಜರ್ ಮಾತ್ರ ಆ ಪಾತ್ರದಿಂದ ಹೊರಬರಲು ಸಾಧ್ಯವೇ ಆಗೋದಿಲ್ಲ. ಇದರಿಂದ ಡಿಪ್ರೆಷನ್ ಗೆ ಹೋಗಿ ಬಿಡುತ್ತಾರೆ. ಎಷ್ಟೇ ಟ್ರೈ ಮಾಡಿದರೂ ಅದರಿಂದ ಹೊರಗೆ ಬರಲು ಸಾಧ್ಯವೇ ಆಗೋದಿಲ್ಲ. ಇದೇ ಪ್ರೆಷರ್ ನಿಂದ ಒಂದು ದಿನ ತಮ್ಮ ಜೀವನವನ್ನೇ ಕಳೆದುಕೊಳ್ಳುತ್ತಾರೆ. ಇದಾದ ನಂತರ ಈ ಮೂವಿ ರಿಲೀಸ್ ಆಗುತ್ತೆ. ಇದನ್ನ ನೋಡಿದಂತಹ ಜನರು ಯಾರೋ ಇವನು ಈ ಲೆವೆಲ್ ಆಕ್ಟಿಂಗ್ ಮಾಡಿದ್ದಾನೆ ಅಂತ ಶಾಕ್ ಆಗಿ ಬಿಡುತ್ತಾರೆ. ಕೊನೆಗೂ ಹೀತ್ ಲೆಡ್ಜರ್ ಗೆ ತನ್ನ ಕೊನೆಯ ಆಸೆಯಂತೆ ಆಸ್ಕರ್ ಅವಾರ್ಡ್ ಕೂಡ ಸಿಗುತ್ತದೆ. ವೀಕ್ಷಕರೇ, ಇದರ ಬಗ್ಗೆ ನಿಮ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಹಾಗೆ ಇದೇ ತರದ ಮೋರ್ ಕಂಟೆಂಟ್ ಗಾಗಿ ನಮ್ಮ ಪೇಜ್ ನ ಫಾಲೋ ಮಾಡಿ.